ವೆಲ್ಕಮ್ ಟು ಡೇ ಇನ್ ಮೈ ಲೈಫ್ ವ್ಲಾಗ್ ಡೇ 1. ಬೆಳಗ್ಗೆ ಎದ್ದಿದ ತಕ್ಷಣವೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನು ಅರೌಂಡ್ 6 o'clockಗೆ ಎದ್ದು ವಿಂಡೋಸ್ನೆಲ್ಲ ಓಪನ್ ಮಾಡ್ತೀನಿ, ಫ್ರೆಶ್ ಏರ್ ರೂಮ್ಗೆ ಎಂಟರ್ ಆಗಲಿ ಅಂತ. ದೆನ್ ನಾನು ನನ್ನ ಹಾಸಿಗೆ ಬೆಡ್ಶೀಟ್ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತೀನಿ. ಕಾಲೇಜ್ ಇರೋದ್ರಿಂದ ಇವತ್ತು ಕಾಲೇಜ್ಗೆ ರೆಡಿ ಆಗ್ತಾ ಇದ್ದೀನಿ. ಐ ಯೂಸ್ ದಿಸ್ ಹೇರ್ ಸಿರಮ್. ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತೀನಲ್ಲ ಎಲ್ಲ ಪ್ರಾಡಕ್ಟ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿತ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಪರ್ಚೇಸ್ ದೇರ್. ಆ್ಯಂಡ್ ದಿಸ್ ಹೇರ್ ಸಿರಮ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ಬೇಬಿ ಹೇರ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದು ನೀಟಾಗಿ ಸೆಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀಟಾಗಿ ಹ್ಯಾಂಡ್ಸ್ಗೆ ರಬ್ ಮಾಡಿಕೊಂಡು ಆಮೇಲೆ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಹೇಳ್ತಾರೆ ಏರ್ ಸಿರಮ್ ಅಪ್ಲೈ ಮಾಡಿಕೊಂಡ್ರೆ ಹೇರ್ ತುಂಬ ಆಯ್ಲಿ ಅಂತ ಅನಿಸುತ್ತೆ ಅಂದ್ಬಿಟ್ಟು. ಯು ಶುಡ್ ರಬ್ ಇಟ್ ನೈಸ್ಲಿ ಟು ಯೋರ್ ಹ್ಯಾಂಡ್ಸ್ ಆ್ಯಂಡ್ ದೆನ್ ಯು ಶುಡ್ ಅಪ್ಲೈ ಟು ಯೋರ್ ಹೇರ್ಸ್. ಆಗ ನೀಟಾಗಿ ಪ್ರಾಪರಾಗಿ ಸೆಟ್ ಆಗುತ್ತೆ. ಈ ಥರ ಫುಲ್ ಅಪ್ಲೈ ಮಾಡ್ಕೊಂಡು ಆದಮೇಲೆ ನೀವು ಕೂಮ್ ಮಾಡಿಕೊಂಡ್ರೆ ನಿಮ್ಮ ಹೇರ್ಸ್ ಹಾಗೆ ಸೆಟ್ ಆಗುತ್ತೆ. ಜಾಸ್ತಿ ಬೇಬಿ ಹೇರ್ಸ್ ಎಲ್ಲ ಮುಂದೆ ಬರೋದು, ಗಾಳಿಗೆ ಆ ಥರ ಎಲ್ಲ ಏನೂ ಆಗಲ್ಲ. ಆ್ಯಂಡ್ ದೆನ್ ನಾನು ಈ ಥರ ಒಂದು ಕ್ಲಿಪ್ನ ಯೂಸ್ ಮಾಡ್ತೀನಿ. ಈ ಥರ ಒಂದು ಫರ್ ಇರೋದನ್ನು ತೊಗೊಳ್ಳಿ ಸೊ ದಟ್ ಹೇರ್ಸ್ ಡ್ಯಾಮೇಜ್ ಆಗೋದಿಲ್ಲ ಜಾಸ್ತಿ. ಕಮಿಂಗ್ ಟು ದ ಮೇಕಪ್, ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗಬೇಕು ಅಂತ ಬ್ಯೂಟಿ ಬ್ಲೆಂಡರ್ಗೆ ಮತ್ತು ಫೇಸ್ಗೆ ವಾಟರ್ನ ಒಂದು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ ಮತ್ತು ತುಂಬ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ. ನಿಮ್ಮ ಫೌಂಡೇಶನ್ ಏನಾದರೂ ತುಂಬ ತಿಕ್ಕಿದೆ, ಬ್ಲೆಂಡ್ ಆಗ್ತಾ ಇಲ್ಲ ಅಂತ ಅಂದರೆ ದಿಸ್ ಇಸ್ ದ ಬೆಸ್ಟ್ ಟ್ರಿಕ್ ಯು ಕ್ಯಾನ್ ಫಾಲೋ. ಆಫ್ಟರ್ ಬ್ಲೆಂಡಿಂಗ್ ಮೈ ಕನ್ಸೀಲರ್ ಆರ್ ಕಲರ್ ಕರೆಕ್ಟರ್ ಇಂಟು ಮೈ ಸ್ಕಿನ್, ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಟ್ರಸ್ಟ್ ಮೀ ಆನ್ ದಿಸ್, ಐಬ್ರೋಸ್ ಫಿಲ್ಲಿಂಗ್ ಕ್ಯಾನ್ ಚೇಂಜ್ ಅ ಹೋಲ್ ಲುಕ್. ಆಫ್ಟರ್ ಮೈ ಐಬ್ರೋಸ್ ಫಿಲ್ಲಿಂಗ್ ಐ ಆಮ್ ಮೂವಿಂಗ್ ಆನ್ ವಿತ್ ದ ಐಲೈನರ್ ಆ್ಯಂಡ್ ಮಸ್ಕಾರಾ. ದಿಸ್ ಮಸ್ಕಾರಾ ಇಸ್ ಸೂಪರ್ ಫಾರ್ ಲೆಂಥನಿಂಗ್ ಆ್ಯಂಡ್ ವಾಲ್ಯೂಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಮಸ್ಕಾರಾ ಇಸ್ ಫ್ರಮ್ ಝೂಡಿಯೋ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್. ಡೈಲಿ ಯೂಸ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಾನು ಬ್ಲೂ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನವಡೇಸ್ ಐ ಆಮ್ ಒಬ್ಸೆಸ್ಡ್ ವಿತ್ ಬ್ಲೂ ಕಲರ್ ಕಾಜಲ್ ಅಂತಲೇ ಹೇಳ್ಬೋದು. ಇನಿಷಿಯಲಿ ನಾನು ಕಾಜಲ್ನ ಯೂಸೇ ಮಾಡ್ತಿರ್ಲಿಲ್ಲ ಬಿಕಾಸ್ ನನಗೆ ಡಾಕ್ಟರ್ ಹೇಳಿದರು ಕಾಜಲ್ನ ಯೂಸ್ ಮಾಡಬೇಡಿ ಅಂತ. ನನಗೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ದೆನ್ ಅಗೇನ್ ನಾನೇ ಸ್ಟಾರ್ಟ್ ಮಾಡಿಕೊಂಡೆ ಸ್ಲೋ ಆಗಿ ಯೂಸ್ ಮಾಡೋದಕ್ಕೆ. ನೌ ಐ ಆಮ್ ಯೂಸಿಂಗ್ ದಿಸ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಜಸ್ಟ್ ಫಾರ್ ₹79 ಆ್ಯಂಡ್ ದ ಕ್ವಾಲಿಟಿ ಇಸ್ ಸೋ ಅಮೇಝಿಂಗ್. ಆಮೇಲೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಮೇಲೆ ರಿಮೂವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ನಿಮ್ಮ ಕಣ್ಣು ಇನ್ನೂ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಫಾರ್ ಇಯರಿಂಗ್ಸ್ ಈ ಒಂದು ಹೂಪ್ಸ್ನ ಚೂಸ್ ಮಾಡಿಕೊಂಡೆ ಬಿಕಾಸ್ ನಾನು ಜೀನ್ಸ್ ಹಾಕಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಐ ವಿಲ್ ಶೋ ಯು ಮೈ ಕಂಪ್ಲೀಟ್ ಲುಕ್ ಆಲ್ಸೋ. ಇನ್ಮೇಲೆ ಡೈಲಿ ಡೇ ಇನ್ ಮೈ ಲೈಫ್ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಿಂದಿ ಫಾರ್ ದ ಫೈನಲ್ ಲುಕ್ ಆ್ಯಂಡ್ ಫಾರ್ ಬ್ಲಷ್ ಝೂಡಿಯೋ ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಲಿಪ್ಸ್ಟಿಕ್ಸ್ನ ಬ್ಲಷ್ ಆಗಿ ಯೂಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಪಿಗ್ಮೆಂಟೆಡ್ ಆಗಿರುತ್ತೆ ಮತ್ತು ಬೇಗ ಬ್ಲೆಂಡ್ ಆಗುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ನ್ಯೂಡ್ ಶೇಡ್ನ ತೊಗೊಂಡು ಬ್ಲಷ್ ಆಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಲಿಪ್ಸ್ಟಿಕ್ನೇ. ಇದು ಪ್ಯಾಕ್ ಆಫ್ 3 ಲಿಪ್ಸ್ಟಿಕ್ಸ್ ನಾನು ತೊಗೊಂಡಿದ್ದು ₹199. ತುಂಬಾ ಚೆನ್ನಾಗಿದೆ ಬ್ಲಷ್ ಆಗೋ ಕೂಡ. ಲುಕ್ ಅಟ್ ದಟ್ ಗ್ಲೋ ಆನ್ ಮೈ ಫೇಸ್ ಆ್ಯಂಡ್ ದಿಸ್ ಇಸ್ ಮೈ ಕಂಪ್ಲೀಟ್ ಮೇಕಪ್ ಲುಕ್. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ರೆಡಿಯಾಗಿ ನೆಕ್ಸ್ಟ್ ನಾನು ಟಿಫನ್ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಮೊಸರು ಇಸ್ ಮೈ ಫೇವ್ರೆಟ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಗೈಸ್ ಲೈಕ್ ಉಪ್ಪಿಟ್ಟು. ನನಗೆ ಉಪ್ಪಿಟ್ಟು ಅಂದರೆ ಫಸ್ಟ್ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ನಾವು ನನಗೆ ಬಿಸಿ ಬಿಸಿ ಉಪ್ಪಿಟ್ಟು, ತುಪ್ಪ, ಮೊಸರು ಇದ್ಬಿಟ್ರೆ ಅಂತೂ ಹೆವೆನ್ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ನನಗೆ. ಐ ಡೋಂಟ್ ನೋ ವೈ. ನಾನು ಯಾವಾಗಲೂ ಅಷ್ಟೇ ಒಂದು ಏನಾದರೂ ಇಷ್ಟಪಟ್ಟರೆ ಅದು ಬೋರ್ ಆಗೋ ತನಕನೂ ತಿಂತಾನೇ ಇರ್ತೀನಿ. ಅಷ್ಟು ಇಷ್ಟ ಆಗಿದೆ ನನಗೆ ಈ ಡೆಡ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ. ಮತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಕಾಲೇಜ್ಗೆ ಹೊರಡಬೇಕು. ಕಾಲೇಜಲ್ಲೆಲ್ಲ ನಾನು ಜಾಸ್ತಿ ಏನೂ ವ್ಲಾಗ್ನ ಮಾಡಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಟು ಬ್ರಿಂಗ್ ಆಲ್ ದೋಸ್ ಸ್ಟಫ್ ಇನ್ ಟು ಮೈ ವ್ಲಾಗ್ ಏನಿದ್ರು ನಂದು ಏನು ನಡೀತಿದೆ ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಅದಷ್ಟನ್ನೇ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹೊರತು ಇನ್ನೊಬ್ಬರನ್ನ ಕರ್ಕೊಂಡು ಬಂದು ಅಥವಾ ಬೇರೆಯವ್ರನ್ನ ತೋರಿಸಿ ನನಗೆ ವ್ಲಾಗ್ನ ಮಾಡೋದಕ್ಕೆ ಐ ಯೂಶ್ವಲಿ ಡೋಂಟ್ ಪ್ರಿಫರ್. ಇನ್ ಫ್ಯೂಚರ್ ನಾನು ಮಾಡಿದ್ರೂ ಮಾಡ್ಬೋದು, ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನೌ ನನಗೆ ನಾನೊಬ್ಬಳೇ ಮಾಡೋದಕ್ಕೆ ಇಷ್ಟ ಆಗುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಕಾಲೇಜ್ ಕಡೆಗೆ ಹೊರಟೆ. ಸೊ ನನಗೆ ಒಬ್ಬಳೇ ಕಾಲೇಜ್ಗೆ ಹೋಗೋದು, ಇಯರ್ಪೋಡ್ಸ್ ಹಾಕ್ಕೊಂಡು ಆರಾಮಾಗಿ ಸಾಂಗ್ ಕೇಳಿಕೊಂಡು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ದಿಸ್ ವಾಸ್ ಮೈ ಲುಕ್. ಆ್ಯಂಡ್ ಫಾರ್ ಲಂಚ್ ನಾನು ಗೋಕುಲ್ ವೆಜ್ಗೆ ಹೋಗಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ದಿಸ್ ಇಸ್ ಇನ್ ಪದ್ಮನಾಭ ನಗರ್. ನೀವೇನಾದರೂ ವೆಜ್ ರೆಸ್ಟೋರೆಂಟ್ನ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಪದ್ಮನಾಭ ನಗರಲ್ಲಿರೋ ಈ ಒಂದು ಗೋಕುಲ್ ವೆಜ್ ಅನ್ನೋ ಹೋಟೆಲ್ನ ಟ್ರೈ ಮಾಡಿ. ನಾನು ಇದು ಸೆಕೆಂಡ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಗೋಬಿ ಚಿಲ್ಲಿ ಡ್ರೈನ ತೊಗೊಂಡಿದ್ದೆ ಮತ್ತು ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ರೋಟಿ.
ತುಂಬಾ ಚೆನ್ನಾಗಿರುತ್ತೆ. ಆ್ಯಂಬಿಯನ್ಸ್ ಎಲ್ಲನೂ ಅಷ್ಟೇ ಸಖತ್ತಾಗಿದೆ. ನನಗಂತೂ ಟೇಸ್ಟ್ ಆಗಿರ್ಬೋದು, ಫುಡ್ ಹೈಜೀನ್ ಎಲ್ಲನೂ ಇಷ್ಟ ಆಯಿತು. ಕಾಲೇಜಿಂದ ಬಂದು ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ನಾನು ನೆಕ್ಸ್ಟ್ ಡೇಗೆ ಟು ಡೂ ಲಿಸ್ಟ್ ಮಾಡ್ಕೊತೀನಿ. ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಡೇ ತುಂಬಾ ಪ್ರೊಡಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ. ಏನು ಮಾಡಬೇಕು ನೆಕ್ಸ್ಟ್ ಡೇಗೆ ಅಂತ ಒಂದು ಐಡಿಯಾ ಸಿಗುತ್ತೆ. ನಿಮಗೆ ಇದು ಹೇಗೆ ಮಾಡ್ಕೋಬೇಕು ಅಂತ ಎಲ್ಲ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇನ್ನು ಯಾವ ಥರ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಹೇಗೆ ವೀಡಿಯೋಸ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಕೂಡ ತಿಳಿಸಿ. ಏನೆಲ್ಲ ವೀಡಿಯೋಸ್ ಮಾಡಬೇಕು ಕಾಂಟೆಂಟ್ ಎಲ್ಲನೂ ಕೂಡ ನಾನು ಬರ್ಕೊತೀನಿ. ನಾನೇ ಸ್ಕ್ರಿಪ್ಟ್ ಮಾಡಿ ನಾನೇ ಕಾಂಟೆಂಟ್ನ ಹುಡುಕಿ ಬರೆಯೋದ್ರಿಂದ ಎಲ್ಲನೂ ಕೂಡ ನನಗೆ ಮೈಂಡಲ್ಲಿ ಇರೋದಿಲ್ಲ. ಸೊ ಐ ರೈಟ್ ಇಟ್ ಡೌನ್, ನೆನಪಿರುತ್ತೆ. ಮತ್ತು ಬರೆಯುವಾಗ ಒಂದು ಸತಿ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಐ ಯೂಶ್ವಲಿ ಪ್ರಿಫರ್ ರೈಟಿಂಗ್ ಇಟ್ ಡೌನ್ ಒನ್ ಸೈಡ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಹೊತ್ತು ಬರೆದು ರೆಸ್ಟ್ ಮಾಡಿ ಊಟ ಮಾಡಿ ಮಲಗ್ತೀನಿ ಅಷ್ಟೇ. ಯೂಶ್ವಲಿ ಇದೇ ಇರುತ್ತೆ ಯಾವಾಗಲೂ ಅಂತ ಹೇಳೋದಕ್ಕಾಗಲ್ಲ. ಸಮ್ ಡೇಸ್ ಇಟ್ ಚೇಂಜ್. ನನಗೂ ಕೂಡ ತುಂಬ ಟಯರ್ಡ್ ಆಗಿರುತ್ತೆ. ಆವಾಗ ನಾನು ಏನೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಒಂದಿನ ತುಂಬಾ ಆ್ಯಕ್ಟಿವ್ ಆಗಿರ್ತೀನಿ. ಇಟ್ ವೇರೀಸ್. ನೀವು ನೋಡ್ಬೋದು 30 ಡೇಸ್ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ನೀವು ಮಿಸ್ ಮಾಡ್ದಂಗೆ ನನ್ನ ವೀಡಿಯೋಸ್ನ ನೋಡಬೇಕು ಅಂತ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ಅಲ್ಲಿ ಮತ್ತಷ್ಟು ಬ್ಯೂಟಿ ಕಾಂಟೆಂಟ್ಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ 30 ಡೇಸ್ ನಾನು 4 o'clockಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಂಗೆ ನೋಡಿ. ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್. ನನಗೆ ಟೈಮ್ ಇರ್ತಿರ್ಲಿಲ್ಲ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ, ಕಾಂಟೆಂಟ್ ಸಿಗ್ತಾ ಇರಲಿಲ್ಲ ಪ್ರಾಪರಾಗಿ. ಕಾಂಟೆಂಟ್ ಸಿಕ್ಕಿದ್ರೂ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಆಗ್ತಿರಲಿಲ್ಲ. ಬಟ್ ಐ ಹ್ಯಾವ್ ಪ್ಲ್ಯಾನ್ ಟು ಬಿ ಕನ್ಸಿಸ್ಟೆಂಟ್ ಆನ್ ಯೂಟ್ಯೂಬ್ ಫಾರ್ ಅಟ್ಲೀಸ್ಟ್ 30 ಡೇಸ್. ನಾನು ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ಡೂ ಇಟ್. ನೋಡೋಣ ಇದು ಹೇಗೆ ವರ್ಕೌಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಈ ವಿಡಿಯೋಸ್ ಎಲ್ಲ ಅಂದ್ಬಿಟ್ಟು. ಡೆಫಿನೆಟ್ಲಿ 30 ಡೇಸ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಫಸ್ಟ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ.